ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಹಿಡಿದಾಗ ಹುಂಚಿ ಟಕ್ ಮಾಡೋದು ಹೆಂಗಂತ ನೋಡೋಣ. ಹುಂಚಿ ಟಕ್ ಮಾಡೋಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ kg ಹುಂಚಿಕಾಯಿ ತೊಗೊಂಡಿನಿ. ಇವನ್ನೆಲ್ಲ ತೊಳೆದು ಸ್ವಚ್ಛ ಮಾಡಬೇಕು. ನೀರು ಬಿಡಬಾರ್ದು ನೋಡ್ರಿ, ಹಿಂಗೆ ಒರೆಸಿಟ್ಕೋಬೇಕು ಎಲ್ಲ ಒಂದು ಕಾಟನ್ ಬಟ್ಟೆಲೆ. ಒಂದು 10-15 ಹಸಿಮೆಣಸಿನ್ಕಾಯಿ ಇವನು ತೊಳೆದು ಒರೆಸಿ ಇಟ್ಕೋಬೇಕು, ಎಲ್ಲ ಸ್ವಚ್ಛ ಮಾಡಿಕೊಂಡು. ಮೆಣಸಿನ್ಕಾಯಿ ಚಲೋ ಭಾಳಷ್ಟು ಹಾಕಿದ್ರೆ ಚಲೋ ಆಗುತ್ತೆ ನೋಡ್ರಿ. ನೀವು ಖಾರ ಜಾಸ್ತಿ ಇನ್ನಷ್ಟು ಬೇಕಂದ್ರೆ ಇನ್ನಷ್ಟು ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನು ಮೆಂತೆ, ಉಪ್ಪು 1 ಬಟ್ಲ. ಇದು ಕಲ್ಲುಪ್ಪು ತೊಗೊಂಡಿನಿ ನೋಡ್ರಿ ನಾನು. ಇದು ಹುಂಚಿ ಟಕ್ಕಿಗೆ ಚಲೋ ಆಗುತ್ತೆ, ಕಲ್ಲುಪ್ಪನ್ನ ಹಾಕಬೇಕು. ಹಿಂಗಿನ ಪೌಡ್ರ್ ಸ್ವಲ್ಪ, ಸಾಸಿವೆ, 1-4 ದೊಡ್ಡ ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ನಿ. ಇವನ್ನ ಸಿಪ್ಪಿ ಸುಲಿದಿಟ್ಕೊಂಡಿನಿ ನಾನು. ಒಗ್ಗರಣೆಗೆ ಸ್ವಲ್ಪ ಅಡುಗೆ ಎಣ್ಣೆ. ಈ ಹುಂಚಿಕಾಯಿ ತೊಗೊಂಡೇನ್ರಿ, ಈಗ ಇವನ್ನ ಒಂದು 4 ಪೀಸ್ ಮಾಡ್ಕೊಂಡು ಈಗಿಂತದು ಖಾರದ ಕಲ್ಲಿನಾಗ ಜಜ್ಕೋಬೇಕು ನೋಡ್ರಿ. ಅಂದ್ರೆ ಚಲೋ ಹಾಕು ಜಜ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇವನ್ನೆಲ್ಲ ಹಿಂಗೆ ಸೈಡ ಹಿಂಗೆ ತಕ್ಕೋಬೇಕು ನೋಡ್ರಿ, ನಾರೆಲ್ಲ. ಇವೇನು ಸಿಪ್ಪೆ ಇದ್ರೆ ನಡಿತೈತಿ, ಒಂದು ಹಾಕಿರೋ ಟೇಸ್ಟ್ ಬರ್ತೈತೆ, ಅಂತ ತಗೋ ಅವಶ್ಯಕತೆ ಇಲ್ಲ. ನಾನೀಗ ಇವನ್ನ ಜಜ್ಕೋತೀನಿ ನೋಡ್ರಿ ಒಂದೊಂದಾಗಿ. ಹುಣಸೆ ಬೀಜ ಇರ್ತಾವಲ್ರಿ, ಅವನ್ನ ಹಾಕ್ಬೇಕಂದ್ರೆ ಟೇಸ್ಟ್ ಬರ್ತೈತದು. ಹಿಂಗೆ ಜಜ್ಕೊಂಡ್ರೆ ಮಿಕ್ಸಿಗೆ ಹಾಕಕ್ಕೆ ಈಸಿ ಅನ್ಸುತ್ತೆ. ಅದಕ್ಕೆ ಇಂಥ ಖಾರದ ಕಲ್ಲನ್ನ ಜಜ್ಕೋಬೇಕು ನೋಡ್ರಿ. ಇವನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ. ಸ್ವಲ್ಪ ಉಪ್ಪು ಹಾಕೊಂಡು ಜಜ್ಕೊಂಡ್ಬಿಡೋಣ್ರಿ. ಇವನ್ನ ನವಂಬರ್ದಾಗ ಸ್ವಲ್ಪ ಎಳೆ ಇರ್ತಾವೆ ಕಾಯಿ. ಇವನ್ನ ಡಿಸೆಂಬರ್ ಜನವರಿ ಅನ್ನೋರಾಗನ ಇದನ್ನ ಹುಂಚಿ ಟಕ್ ಮಾಡಿಟ್ಕೋಬೇಕು ನೋಡ್ರಿ. ಅಂದ್ರೆ 1 ವರ್ಷ ತಿನ್ನಾಕ ಬರ್ತೈತಿ. 1 ವರ್ಷವರೆಗೆ ಕೆಡಂಗಿಲ್ಲ. ನೀವು ಬೇಕಾದಾಗ ತಕ್ಕೊಂಡು ತಿನ್ಬೋದು. ಈ ಥರ ಮಾಡಿಟ್ಕೋಬೇಕು ನೋಡ್ರಿ. ಈಗ ಹಿಂಗೆ ಮಾಡಿಟ್ಕೋಬೇಕು. ಆಮೇಲೆ ಸಣ್ಣ ಮಿಕ್ಸಿಗೆ ಹಂಗೆ ಹಾಕೋದ ತೋರಿಸ್ತೀನಿ ನಾನು. ಉಳಿದೆಲ್ಲವನ್ನು ಹುಂಚಿಕಾಯಿನ ಹಿಂಗೆ ಮಾಡಿಟ್ಕೋತೀನಿ ನಾನು. ಇನ್ನೂ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ, ಜಜ್ಕೋಬೇಕು ಇವನ್ನ. ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ನಿಮ್ಗೆ ಹುಂಚಿ ಟಕ್ ಮಾಡೋದು ಗೊತ್ತಾಗುತ್ತೆ. ಇವನ್ನ ಮೆಂತೆ ಕಾಳು ತೊಗೊಂಡಿದ್ವಲ್ರಿ, ಅವನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋನು. ಈ ಗ್ಯಾಸ್ ಹಚ್ಚಿ ನಾನು ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡ್ರಿ ಅವನ್ನ. ಇದ್ರಾಗ ಒಂದು ಸ್ವಲ್ಪ ಅದಾರ ಸಣ್ಣದೇನು ತೊಗೊಳೋನು, ಇದ್ರಾಗ ಬಿಸಿ ಮಾಡ್ಕೊಂಬಿಡೋಣ. ಏನು ಮೆಂತೆ ಅದ ನೋಡ್ರಿ, ಅವ್ನು ಹಾಕೋತೀನಿ. ಸ್ವಲ್ಪ ಬಿಸಿ ಮಾಡ್ಬೇಕು ನೋಡ್ರಿ, ಅಂದ್ರೆ ಜಲ್ದಿನ ಸಣ್ಣ ಹಾಕ್ಕಾವ ಕಲ್ಲಾಗ. ಸ್ವಲ್ಪ ತೊಗೊಂಡಿವಲ್ಲ ಅದಕ್ಕೆ. ಭಾಳ ತೊಗೊಂಡ್ರೆ ಮಿಕ್ಸಿಗೆ ಹಾಕ್ಕೋಬೋದು. ಜೀರಿಗೆ ತೊಗೊಂಡಿವಲ್ಲ ಇವನ್ನ ಇದ್ರಾಗ ಹಾಕೊಂಡು ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ. ಹಿಂಗಾಗ್ಬೇಕು ನೋಡ್ರಿ ಕಲರ್. ಇವನ್ನ ತಕೊಂಡ್ಬಿಡ್ತೀನಿ ಈಗ. ಖಾರದ ಕಲ್ಲಿಗೆ ಹಾಕೊಂಡ್ಬಿಡ್ತೀನಿ ರೀ. ಇವನ್ನ ಪೌಡ್ರ್ ಮಾಡ್ಬೇಕಲ್ಲ ಈಗ. ಗ್ಯಾಸ್ ಹತ್ತಿರ್ತೈತಲ್ರಿ, ಈಗ ಸ್ವಲ್ಪ ಒಗ್ಗರ್ಣಿನ ಹಾಕೊಂಡ್ಬಿಡೋಣ. ಅವನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಇದು ಆಗೋರಾಗ ಇದು ಒಗ್ಗರಣೆ ಆರ್ತೈತಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೆ ಬರುತ್ತೆ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದು ಎಣ್ಣೆ ಕಾಯಲ್ರಿ 1 ನಿಮಿಷ. ಈಗ ಒಗ್ಗರಣೆಗೆ ಸಾಸಿವೆ ಹಾಕೋತೀನಿ ನೋಡ್ರಿ. ಇವೆಲ್ಲ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ರಿ, ಇವನ್ನಷ್ಟು ಹಾಕ್ಕೋಬಾರ್ದು. ತುಂಬ ಒಗ್ಗರಣೆ ಪೂರ್ತಿ ಒಂದು 4 ಹಾಕ್ಕೊತೀನಿ ನೋಡ್ರಿ ನಾನು. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ಹಿಂಗಿನ ಪೌಡ್ರ ಗ್ಯಾಸ್ ಆಫ್ ಮಾಡಿಂದ ಹಾಕ್ಕೋಬೇಕು ನೋಡ್ರಿ. ಮೊದಲೇ ಹಾಕ್ಕೊಂಡ್ರೆ ಹೊತ್ತು ಬಿಡ್ತೈತೆ ಅದು. ಈಗ ಹಾಕ್ಕೊಂತೀನಿ ನೋಡ್ರಿ, ಏನು ಬಿಸಿ ಇತ್ತಲ್ಲ ಇದ್ರ ಹಾಕೊಂಡ್ಬಿಡ್ತೀನಿ ನಾನು ಹಿಂಗಿನ ಪೌಡ್ರ. ಈಗ ಆರಮಟ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ್ರಿ. ಹಿಂಗಿನ ಪೌಡ್ರ್ ಯಾಕೆ ಹಾಕ್ಕೋಬೇಕಂದ್ರೆ ಪಚನೆ ಕ್ರಿಯೆ ಆಗತ್ತೆ ರೀ, ಅದಕ್ಕೆ ಹಿಂಗಿನ ಪೌಡ್ರ್ ಹಾಕ್ಕೋಬೇಕು. ನೀವು ಬೇಳೆ ಸಾರು ಅಂಥವಕ್ಕೆಲ್ಲ ಹಾಕ್ಕೊಂಡ್ರೆ ನಡಿತೈತಿ. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿನಿ ನೋಡ್ರಿ ಸ್ವಲ್ಪ. ಇವನ್ನೆಲ್ಲ ಹುರ್ಕೊಂಡಿರ್ತೀವಲ್ಲ, ಏನು ಪೌಡ್ರ್ ಮಾಡ್ಕೊಂಬರ್ರಿ. ಈ ಖಾರದ ಕಲ್ಲನ್ನ ಹಾಕ್ಕೊಂಡು, ಇದೇನು ಭಾಳ ಸಣ್ಣ ಆಗ್ಬೇಕಂತಿಲ್ರಿ, ಸ್ವಲ್ಪ ತರಿ ಆದ್ರೆ ನಡಿತೈತಿ. ಹುಣ್ಸಿಕಾಯಿ 3-4 kg ಗಂಟ್ಲೆ ಮಾಡ್ಕೊಂಡ್ರೆ ಹುಂಚಿ ಟಕ್ನ ಅವನ್ನ ರಾತ್ರಿನ ಇವನ್ನ ಮೆಂತೆ ನೆನಿಟ್ಕೋಬೇಕು ನೋಡ್ರಿ, ನೆನ್ಸಿಟ್ಕೋಬೇಕು ಇವನ್ನ. ಅಂದ್ರೆ ಬೆಳಗ್ಗೆ ಮಿಕ್ಸಿಗೆ ಹಾಕೊಂಡ್ರೆ ಹುಂಚಿಕಾಯಿ ಒಳಗೆ ಹಾಕೊಂಡ್ಬಿಡ್ಬೇಕು. ಅವನ್ನ ಸಣ್ಣ ಆಗ್ಬಿಡ್ತೈತಿ ಬೇಗನೆ ಅದು. ನಾವೀಗ ಸ್ವಲ್ಪ ಮಾಡಕತ್ತೀವಲ್ಲ, ಅದಕ್ಕೆ ಖಾರದ ಕಲ್ನಾಗ ಕುಟ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು. ಇದು ಅಷ್ಟೊಂದು ಸಣ್ಣ ಆಗ್ಬೇಕಂತೇನಿಲ್ರಿ, ತರಿಯಾಗಿ ಇದ್ರೆ ನಡಿತೈತಿ. ಇದನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡೋನು. ತಕೊಂಡಿಟ್ಕೊಳ್ಳೋಣ್ರಿ ಸೈಡಿಗೆ. ಇದನ್ನು ಈಗ ಹುಣ್ಸಿಕಾಯಿ ಜಜ್ಜಿ ಇಟ್ಕೊಂಡಿವಲ್ರಿ, ಹುಣ್ಸಿಕಾಯಿ ಎಲ್ಲ ಇವನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ್ರಿ. ಈಗ ಇಷ್ಟಿಷ್ಟ ಸ್ವಲ್ಪ ಹಾಕ್ಕೊಳ್ಳೋಣ್ರಿ.
ಈ ಮೆಣಸಿನ್ಕಾಯಿ ತೊಗೊಂಡಿರ್ತಿಯಲ್ಲ ಇವನ್ನ ಹಾಕ್ಕೊಳ್ಳೋಣ ಇದ್ರಗಳ ಜೊತೆನ ಇವನ್ನೆಲ್ಲ ತಕ್ಕೊಂಡು ಮುರಿದು ಹಾಕ್ಕೊಂಬಿಡೋಣ್ರಿ ಸಣ್ಣ ಆಗಂಗಿಲ್ಲ ಜಲ್ದಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಡೋಣ್ರಿ. ಈಗ ಎಷ್ಟು ಹಾಕ್ಕೋತೀವಿ ಅದ್ರಾಗ ಒಂದು 5-6 ಹಾಕ್ಕೊಂಬಿಡ್ಬೇಕು. ಅಂದ್ರೆ ಎಲ್ಲಾನು ಮಿಕ್ಸ್ ಆಗುತ್ತಾ ಜಲ್ದಿನ ಅದ್ರ ಜೊತೆ ಮಿಕ್ಸ್ ಆಗುತ್ತಲ್ಲ ಅದಕ್ಕೆ ಹಾಕೋದು ನೋಡ್ರಿ. ಈಗ ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ಲ ಇವನು ಒಂದು ಸ್ವಲ್ಪ ಹಾಕೊಂಡ್ರಿ ಇದು ಉಳಿದಿದ್ರ ಮತ್ತಷ್ಟು ಹಾಕೊಳಕ್ ಬರ್ತೈತಿ. ಈಗ ಉಪ್ಪನ್ನ ಹಾಕೊಳ್ಳೋಣ ಇವಾಗ ನೋಡಿ ಹಾಕೋಬೇಕ್ರಿ ಉಪ್ಪು. ಅದ್ರಾಗ ಜಜ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿನ ಅದಕ್ಕೂ ಹಾಕಿರ್ತೀವಿ, ಅದಕ್ಕೆ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಇಷ್ಟು ಉಪ್ಪು ಜಾಸ್ತಿ ಯಾರು ನಡಿತೈತಿ. ಈಗ ಅರ್ಶಿಣ ಪುಡಿ ಇರ್ತೈತಲ್ರಿ ಇದನ್ನ ಒಂದು ಸ್ವಲ್ಪ ಹಾಕೊಂಬಿಡೋಣ ಇವಾಗ. ಇದನ್ನೇ ಮಿಕ್ಸಿ ಮಾಡ್ಕೊಂಬಿಡೋಣ್ರಿ ಈಗೆಲ್ಲ. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿವಲ್ಲ ಮೆಣಸಿನ್ಕಾಯಿ ಅದೆಲ್ಲ ಹಿಂಗಾಗೈತೆ ನೋಡ್ರಿ. ಇನ್ನೂ ಸಣ್ಣ ಬೇಕಾದ್ರೆ ಹಾಕ್ಕೋಬೋದು. ಇದನ್ನ ನಾವು ಬೇಕಾದಾಗ ಮಿಕ್ಸಿ ಮಾಡ್ಕೊಳಕ್ ಬರ್ತೈತ್ರಿ. ಮಿಕ್ಸಿಗೆ ಹಾಕೊಂಡು ಒಗ್ಗರಣೆ ಕೊಟ್ಕೊಂಡು ತಗೋಬೇಕು ಅದನ್ನ. ಹಿಂಗ ಬರ್ನಿ ತುಂಬಿಟ್ಕೊಂಡ್ರು ನಡಿತೈತಿ, ಇಷ್ಟ ತರಿ ಆಗಿದ್ರು ನಡಿತೈತಿ. ನಾವು ಬೇಕಾದಾಗ ಬರ್ನಿ ತಕೊಂಡು ಮೊದಲ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಹೊಳ್ಳಿ ಒಗ್ಗರಣೆ ಹಾಕೊಂಡು ತಗೋಬೇಕು ತಿನ್ನಕ್ ಬೇಕಾದಾಗ. ಇದನ್ನ ಒಂದು ಪೇಟಿ ತಗೋತೀನಿ ನೋಡ್ರಿ. ಹಿಂಗಾಗೈತೆ ನೋಡ್ರಿ. ಇದು ಮೆಂತೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಜೀರಿಗೆ ಮೆಂತೆ ಇದನ್ನ ಹಾಕೊಂಬಿಡೋಣ. ಇದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಲ್ಲ ಈ ಒಗ್ಗರಣೆನ ಇದಕ್ಕೆ ಹಾಕೊಂಬಿಡೋಣ. ಆರೈತೆ ನೋಡ್ರಿ ಎಲ್ಲ. ಈಗ ಬಿಸಿ ಇದ್ದಾಗ ಹಾಕ್ಕೋಬಾರ್ದು, ಭಾಳ ಸುಡ್ತಿರ್ತೈತಲ್ಲ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇದನ್ನೆಲ್ಲ. ಕೈಲಾದ್ರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಿಕ ಸ್ಪೂನ್ ತೊಗೊಂಡ್ರೆ ಮಿಕ್ಸ್ ಮಾಡ್ಕೋಬೋದು, ನಡಿತೈತಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಣ್ಚಿಟಾಕ್ ಮಾಡೋದು ಹಿಂಗ ನೋಡ್ರಿ. ಇದು ಹಣ್ಣದೊಳಗೆ ರೊಟ್ಟಿಯಾಗ ಹಚ್ಕೊಂಡು ತಿಂದ್ರೆ ಚಲೋ ಆಗುತ್ತೆ. ಈ ಹೆಣ್ಮಕ್ಳು ಪ್ರೆಗ್ನೆಂಟ್ ಇರ್ತಾರೆ ನೋಡ್ರಿ, ಅವಾಗ ಏನು ತಿನ್ಬೇಕು ಅನ್ಸಂಗಿಲ್ಲ. ಇದನ್ನ ಹಚ್ಕೊಂಡು ತಿಂದ್ರೆ ಒಂದು ರೊಟ್ಟಿ ಹೆಚ್ಚಿ ತಿಂತಾರೆ. ಅವ್ರಿಗೆ ಹಿಂಗೆ ಕೊಡ್ಬೇಕು ನೋಡ್ರಿ. ಹುಣ್ಚಿಟಾಕ್ ಮಾಡೋದು ಹಿಂಗೆ ನೋಡ್ರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.